ಏನ್ ಹೇಳಲ್ಲ ಮ್ಯಾಮ್, ಅವ್ರ ಕೆಲ್ಸನೇ ಅದಲ್ವಾ, ಏನ್ ಹೇಳಕ್ಕಾಗತ್ತೆ, ಅವ್ರ ಕೆಲ್ಸನೇ ಅದು. ಟ್ರೋಲರ್ಸ್ಗೆ ಏನು ಹೇಳ್ತಾ ಇದ್ದೇನೆ ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಅವ್ರು ನಾನು ಮಾಡಿದ್ದು ತಪ್ಪೇ, ನಾನು ಹೇಳ್ತಾ ಇದ್ದೀನಿ ತಪ್ಪೇ ಅಂತ. ಬಟ್ ಅದನ್ನು ನಾನು ಪಿಕ್ಚರ್ ನೋಡ್ಬಿಟ್ಟು ಹೇಳ್ಬೇಕಲ್ವಾ. ನಾನೇನು ಬೇರೆ ಪಿಕ್ಚರ್ ಮಾಡಿಲ್ಲ ಮೇಡಮ್, ಬೇರೆ ಪಿಕ್ಚರ್ನ ಯಾವ ಥರ ಆದರೂ ತಿಳ್ಕೊಳ್ಳಿ, ನಾನು ಅಂಥ ಪಿಕ್ಚರ್ ಮಾಡಿಲ್ಲ. ಇದು ಒಳ್ಳೆ ಸಬ್ಜೆಕ್ಟ್ ಮಾಡಿದ್ದೀನಿ. ಹೋಗ್ಲಿ, ಪಿಕ್ಚರ್ ಅಲ್ಲಿ ಯಾರಿಗಾದ್ರೂ ತೊಂದರೆ ಆಗಿದೆ ಆರ್ಟಿಸ್ಟ್ಗಳಿಗೆ ಮ್ಯಾಮ್, ಅದನ್ನೇ ಅದನ್ನೇ ಮಾತಾಡ್ಬೇಕಂತ ಹೇಳ್ತಾ ಇಲ್ವಾ. ಫಿಲಂ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಮ್ಯಾಮ್? ಇವರು ಅವ್ನ ಎತ್ಕೊಂಡೋಗಿದ್ ರೀತಿ ಆಗಿರ್ಬೋದು, ಅದೆಲ್ಲ ಮೇಡಮ್ ಅದು ಬಿಡಿ ಮೇಡಮ್, ಉರುಳು ಸೇವೆ ಮಾಡ್ಕೊಂಡ್ ಬಂದಿದ್ದೀನಿ, ಅದನ್ನ ಟ್ರೋಲ್ ಮಾಡ್ಬೋದಲ್ಲ ಮೇಡಮ್, ಎಷ್ಟು ಕಷ್ಟಪಟ್ಟು ಮಾಡ್ಕೊಂಡು ಬಂದಿದ್ರೆ. ಇನ್ಫ್ಯಾಕ್ಟ್ ಇನ್ನೊಂದೇನಂತಂದ್ರೆ, ಅಷ್ಟು ಜನ ರಿಯಲ್ ರೌಡೀಸ್ ಗಳನ್ನ ಕನ್ವಿನ್ಸ್ ಮಾಡೋದಿದೆ ಗೊತ್ತಾ, ಈ ತರದೊಂದು ಸಬ್ಜೆಕ್ಟ್ ಇದೆ, ನಾವು ಮಾಡ್ತಾ ಇದೀವಿ, ಪ್ಲೀಸ್ ಆಕ್ಟ್ ಮಾಡಿ ಅಂತ ಕನ್ವಿನ್ಸ್ ಮಾಡೋದಿದೆ ಗೊತ್ತಾ. ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಗಟ್ಸ್ ಮ್ಯಾಮ್. ಅದನ್ನ ಯಾರು ಟ್ರೋಲ್ ಮಾಡ್ತಿಲ್ಲ, ಪಾಸಿಟಿವ್ ಇಶ್ಯೂಸ್ ನ ಟ್ರೋಲ್ ಮಾಡ್ತಿಲ್ಲ. ಇದ್ದೋಗಿದ್ದೀನಿ ಮೇಡಮ್, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ 1:30 ಮನೆಗೆ ಯಾರಿಗೂ ಹೇಳಿಲ್ಲ, ಹೇಳ್ದೆ ಹೋಗಿದ್ದೀನಿ. ಒಬ್ಬೊಬ್ಬರ ಹತ್ರ ಮಾತಾಡ್ಬೇಕು, ಯಾಕೆ ನೈಟಲ್ಲೇ ನೋಡ್ಬೇಕು. ಇದು ಮಾದಪ್ಪ ಸಾಂಗ್ ನ ಕೈಲಾಶ್ ಖೇರ್ ಸರ್ ಹಾಡಿದ್ದಾರೆ. ಆಂಟೋನಿ ದಾಸ್ ಅವರು ಟಗರು ಸಿನಿಮಾಗೆ ಹಾಡಿದಂಥವ್ರು ನಮ್ಮ ಸಿನಿಮಾದಲ್ಲಿರೋ ಬ್ರೇಕಪ್ ಸಾಂಗ್ ಹಾಡಿದ್ದಾರೆ. ವಿಜಯ್ ಪ್ರಕಾಶ್ ಸರ್ ಒಂದು ಹಾಡಾಡಿದ್ದಾರೆ. ಇದನ್ನೆಲ್ಲ ಯಾಕೆ ವಿಡಿಯೋ ಮಾಡ್ತಿಲ್ಲ ನೀವು? ಅಮುಕು ಡುಮುಕು ಏನೋ ಬಂದು ಮಾಡ್ದ, ನಿಮ್ಗಳಿಗೆಲ್ಲ ಒಂದು ಮೂರು ದಿನ ಊಟ ಸಿಕ್ತು ನಿಮಗೆ ಕಂಟೆಂಟು ಮಾಡಿದ್ರಿ. ಟ್ರಾಲರ್ಸ್ ನಾನು ಏನು ಹೇಳೋದಕ್ಕೆ ಇಷ್ಟಪಡಲ್ಲ. ವೈ? ಬಿಕಾಸ್ ನಾವಂತ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡಿದಾಗ್ಲೇ ಅವರೆಲ್ಲ ನಮ್ಮನ್ನ ಕೆಟ್ಟದಾಗ ಟ್ರಾಲ್ ಮಾಡಿದ್ರು. ಅದು ಅಚೀವ್ಮೆಂಟ್, ಅದನ್ನು ಆ್ಯಕ್ಚುಲಿ ಎಂಕರೇಜ್ ಮಾಡಬೇಕು. ಸೊ ನನಗೆ ಅವ್ರ ಬಗ್ಗೆ ಯಾವುದೇ ರೀತಿಯ ಎಕ್ಸ್ಪೆಕ್ಟೇಷನ್ ಇಲ್ಲ. ಬಟ್ ವೈ ಯು ಆರ್ ನಾಟ್ ಕಾನ್ಸಂಟ್ರೇಟಿಂಗ್ ಆನ್ ಪಾಸಿಟಿವ್ ಪಾಯಿಂಟ್ಸ್? ಇದು ಬಿಟ್ಬಿಡಿ. ಈಗ ಆಗೋಯ್ತು ಅಮುಕದು, ಅದಕ್ಕೆಲ್ಲರೂ ಸಾರಿ ಕೇಳಾಯ್ತು. ಸಿನಿಮಾ ತಂಡದಿಂದ ಬೇಕಾದ್ರೆ ನಾನು ಸಾರಿ ಕೇಳ್ತೀನಿ, ಬಿಕಾಸ್ ನಾನು ತಂಡದಲ್ಲಿದ್ದೀನಿ ಅಂತ ನಾನು ಸಾರಿ ಕೇಳ್ತೀನಿ. ಇನ್ನು ಮುಂದೆ ಫಿಲಮಲ್ಲಿ ಏನು ಪಾಸಿಟಿವ್ ಪಾಯಿಂಟ್ಸ್ ಇರುತ್ತೆ ಅದನ್ನು ಮಾಡಿ. ನಾನು ಇದೇ ಲವ್ ಯು ಮುದ್ದು ಅನ್ನೋ ಒಂದು ಸಿನಿಮಾ ನೋಡೋಕೆ ಹೋಗಿದ್ದೆ. ಲವ್ ಯು ಮುದ್ದು ಮತ್ತು ಟಾಸ್ಕ್ ನನಗೆ ಯಾವಾಗಲೂ ಪ್ರೀಮಿಯರ್ ಕರೀತಾರೆ ಮ್ಯಾಮ್. ನಾನೇನಂತಂದರೆ ಯಾರೇ ಪ್ರೀಮಿಯರ್ ಕರಲಿ, ಯಾಕಂದರೆ ಇಂಡಸ್ಟ್ರಿಯಲ್ಲಿ ಎಲ್ಲರೂ ನಂಗೆ ಪರಿಚಯನೇ. ನನ್ನ ಕೆಲಸ ಏನು, ಹೋದ ತಕ್ಷಣ ರಿವ್ಯೂ ಕೊಡೋದು. ಬೈ ಚಾನ್ಸ್ ಏನಾದರೂ ಡಿಜಿಟಲ್ ಮೀಡಿಯಾ ಯಾರೋ ನಂದು ವಿಡಿಯೋ ಹಾಕಲಿಲ್ಲ ಅಂತಂದರೆ ನಾನು ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲೇ ಪೋಸ್ಟ್ ಮಾಡ್ತೀನಿ, ಈ ಥರದೊಂದು ಸಿನಿಮಾ ರಿಲೀಸ್ ಆಗಿದೆ ನೋಡಿ ಅಂತ. ಆ ಥರ ಸಪೋರ್ಟಿವ್ ಇರೋ ಆರ್ಟಿಸ್ಟ್ ನಾನು. ಇವತ್ತು ನನ್ನ ಸಿನಿಮಾಗಳಿಗೆ ಯಾರೂ ಬಂದಿಲ್ಲ, ನಾನು ಮಾಡಿರೋಂಥ ಸಿನಿಮಾ ಕರೆದ್ರೆ ಯಾರೂ ಬರಲ್ಲ. ಅದನ್ನು ನಾನು ಹೇಳ್ತಿರೋದು. ನಾನು ಲವ್ ಯು ಮುದ್ದುಗೂ ಹೋಗಿದ್ದೀನಿ, ಅಲ್ಲೇನಂತಂದರೆ ಯಾವುದೋ ಒಂದು ಹುಡುಗಿ ಫುಲ್ ಡೀಪಾಗಿ ಹಾಕೊಂಡು ಬಂದಿದ್ದಾರೆ ಡ್ರೆಸ್ಸು. ಅದನ್ನು ನೀವು ಬೇರೆ ಆ್ಯಂಗಲಿಂದ ಮಾಡಿ ಒಂದು ರೀಲ್ 15 ಮಿಲಿಯನ್ ಹೋಗಿದೆ. ಅದೇ ಸಿನಿಮಾಗೆ ವಿನಯ ಪ್ರಸಾದ್ ಮೇಡಮು ಇನ್ನು ಎಷ್ಟೊಂದು ಲೆಜೆಂಡ್ರಿ ಆರ್ಟಿಸ್ಟ್ಗಳು ಬಂದು ರಿವ್ಯೂ ಕೊಟ್ಟಿದ್ದಾರೆ. ಆ ರಿವ್ಯೂ ವೀಡಿಯೋಸ್ನೆಲ್ಲ ನೀವು ಹಾಕೇ ಇಲ್ಲ ಪೇಜಲ್ಲಿ. ಆ ಆ್ಯಂಗಲಿಂದ ಏನು ಕಾಣ್ತಾ ಇದೆ, ಈ ಆ್ಯಂಗಲಿಂದ ಏನು ಕಾಣ್ತಾ ಇದೆ, ಕೆಳಗಡೆ ಇಟ್ಟರೆ ಏನು ಕಾಣುತ್ತೆ, ಯಾರು ಒಳಗಡೆ ಏನು ಹಾಕಿಲ್ಲ, ಇದನ್ನೆಲ್ಲ ನೀವು ಪೋಸ್ಟ್ ಮಾಡ್ತೀರಾ. ಆ್ಯಂಡ್ ಯಾರಾದರೂ ತುಂಬ ಆಡಾಗಿ ಡ್ರೆಸ್ ಮಾಡಿದರೆ ಅದನ್ನು ಬೇರೆ ಆ್ಯಂಗಲಿಂದ ಶೂಟ್ ಮಾಡಿ ಇನ್ನೂ ಆಡಾಗಿ ಕಾಣೋ ಥರ ಮಾಡಿ ಅದನ್ನು ಕೆಡ್ದಾಗ ತೋರಿಸ್ತೀರ. ಪಂಚೆ ಫುಲ್ ಹಾಕ್ಕೊಂಡು ಬಂದಿದ್ರು ನೀವು ಆ ಥರ ಕಮೆಂಟ್ಸ್ಗಳನ್ನ ಹಾಕ್ತಿರೋ ಜನಗಳು ಅಂತಂದರೆ ಏನು ಹೇಳೋಣ, ಏನು ಹೇಳ್ಬೇಕಂತಲೇ ನಂಗೆ ಅರ್ಥನೇ ಆಗ್ತಿಲ್ಲ ನನಗೆ. ನಾನು ಒಂದೇ ಹೇಳಲ್ಲ ಮ್ಯಾಮ್, ನಿಮ್ಮ ಮೈಂಡ್ಸೆಟ್ಗಳಲ್ಲೇ ನೆಗೆಟಿವಿಟಿ ತುಂಬಿಕೊಂಡಿದ್ದೆ. ಅದಕ್ಕೆ ಅಲ್ವಾ ಇವಾಗ ತುಂಬ ನೆಗೆಟಿವ್ ಥಿಂಗ್ಸ್ ರೀಚ್ ಆಗ್ತಿರೋದು. ಈವನ್ ಫಿಲಮ್ ಟೈಟಲ್ಸ್ಗಳು ಕೂಡ ಇವಾಗ ನೆಗೆಟಿವ್ ಆಗಿದೆ. ಅವಾಗೆಲ್ಲ ಬಂಗಾರದ ಮನುಷ್ಯ, ಕವಿರತ್ನ ಕಾಳಿದಾಸ ಅಂತ ಹೇಳ್ತಿದ್ರು. ಈಗೆಲ್ಲ ಹೆಂಗಾಗಿದೆ ಫಿಲಮ್ ಟೈಟಲ್ಗಳು, ನೀವೇ ಹೇಳಿ, ಪೊಗರು, ಟಾಕ್ಸಿಕ್ಕು, ಹೀಗಾಗಿದೆ. ಸೊ ಎವ್ರಿಥಿಂಗ್ ಇಸ್ ಬಿಕಮಿಂಗ್ ನೆಗೆಟಿವ್. ಸೊ ನಿಮ್ಮಲ್ಲೇ ನಿಮ್ಗೆ ಏನು ಬೇಕು ಅದನ್ನೇ ತಾನೇ ನಾವು ಕೊಡಬೇಕು, ನೀವೇ ತಾನೇ ಎಕ್ಸ್ಪೆಕ್ಟ್ ಮಾಡ್ತಿರೋದು. ಇವಾಗ ಆ ಇಶ್ಯೂ ಆಗೋಯ್ತು. ಬಟ್ ನಾನು ಹೇಳ್ತಿರೋದು, ಈ ಸಿನಿಮಾದಲ್ಲಿ ಎಷ್ಟೊಂದು ಪಾಸಿಟಿವ್ ಪಾಯಿಂಟ್ಸ್ ಇದೆ, ಅದನ್ನು ಹೈಲೈಟ್ ಮಾಡಿ. ಇವ್ರ ಪಾಪ ಬಾಡಿ, ಅದು ಡೈರೆಕ್ಷನ್ನು ಅವರೇ ವಹಿಸ್ಕೊಂಡು ಮತ್ತು ಆ್ಯಕ್ಟಿಂಗು ಅವರೇ ಮಾಡಿ, ಆ ಒಂದು ಗ್ಯಾಪಲ್ಲಿ ಬಾಡಿ ಮಾಡೋದಿದೆಯಲ್ಲ ಅದು ಕಷ್ಟ ಇದೆ, ಅದನ್ನು ಹೈಲೈಟ್ ಮಾಡಿ. ಮತ್ತು ಯಾವ ಹೀರೋ ಅಣ್ಣಮ್ಮ ಟೆಂಪಲಿಂದ ಇಲ್ಲಿವರೆಗೂ ಉರುಳು ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಹೈಲೈಟ್ ಮಾಡಿ. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ 3 ಜನ ಫೇಮಸ್ ಸಿಂಗರ್ಸ್ ಹಾಡು ಹೇಳಿದ್ದಾರೆ, ಅದನ್ನು ಹೈಲೈಟ್ ಮಾಡಿ. ಆ್ಯಂಡ್ ಕಣ್ಣಿನಲ್ಲಿ ಕತ್ತಿ ಸಾಂಗು ಫುಲ್ ವೈರಲ್ ಆಗಿದೆ, ಎಷ್ಟೋ ಮಿಲಿಯನ್ ಹೋಗಿದೆ. ಪ್ರಜ್ಜು ಹಾಡಿರೋಂಥ ಸಾಂಗು, ಪ್ರಜ್ಜು ಅವರು ಕಂಪೋಸ್ ಮಾಡಿರೋಂಥ ಸಾಂಗು, ಅದನ್ನು ಹೈಲೈಟ್ ಮಾಡಿ. ಅಥವಾ ಯಾರು ಆರ್ಟಿಸ್ಟ್ಗಳು ಅದ್ರಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅದನ್ನು ಹೈಲೈಟ್ ಮಾಡಿ ಬಂದು, ಅವಾಗ ಸಿನಿಮಾ ಟೀಮ್ಗೆ ಹೆಲ್ಪ್ ಆಗುತ್ತಲ್ವಾ. ಈಗ ನೀವೇನು ಮಾಡಿದ್ರಿ ಗೊತ್ತಾ, ಮತ್ತೆ ಅಮುಕುಡುಮುಕನ್ನೇ ರೀಚ್ ಮಾಡಿಸಿದ್ರಿ ಅಷ್ಟೇ, ಸಿಂಪಲ್. ಈಗ ಏನು ಮಾಡ್ತಾರೆ ಅಂದರೆ, ಸಿನಿಮಾ ಅಮುಕುಡುಮುಕು ಕರ್ಸಿದ್ರೆ ಹಿಂಗೆಲ್ಲ ಆಗುತ್ತಾ ಅಂತ ನೆಕ್ಸ್ಟ್ ಸಿನಿಮಾ ಇನ್ನೊಂದು ಯಾರೋ ಕರೆಸ್ತಾರೆ. ಎಲ್ಲ ನಿಮ್ಮಿಂದನೇ, ಎಲ್ಲದಕ್ಕೂ ಕಾರಣ ನೀವೇನೆ, ಇನ್ನೇನು ಇಲ್ಲ. ಇದಕ್ಕೂ ಕೆಳಗಡೆ ಎಷ್ಟೊಂದು ಕಮೆಂಟ್ಸ್ ಬರುತ್ತೆ. ಐ ಡೋಂಟ್ ಕೇರ್ ಫಾರ್ ಇಟ್, ಬಿಕಾಸ್ ನಿಮ್ಮ ಕಮೆಂಟ್ಸ್ಗಳಿಗೆಲ್ಲ ನಾವೇನಾದರೂ ಯೋಚನೆ ಮಾಡೋಂಗಿದ್ದಿದ್ರೆ ಇಷ್ಟೊತ್ತಿಗೆ ಎಷ್ಟೊಂದು ಸಲ ಆತ್ಮಹತ್ಯೆ ಮಾಡ್ಕೋಬೇಕಿತ್ತು ನಾನು. ಹಾಗೆಲ್ಲ ಮಾಡ್ಕೊಳಕ್ಕಾಗಲ್ಲ. ನೀವೆಲ್ಲೋ ಕೂತಿರ್ತೀರಾ, ಮತ್ತು ಟ್ರಾಲರ್ಸ್ಗೂ ಅಷ್ಟೇ, ಎಲ್ಲೋ ಕೂತಿರ್ತಾರೆ ಏನೋ ಅಲ್ಲಿ. ಮ್ಯಾಮ್ ಇವಾಗ ಇಲ್ಲಿ ಯಾರು ನನ್ನ ಸುತ್ತ ಇದ್ದಾರೆ ಅವ್ರಿಗೆ ಗೊತ್ತಿರುತ್ತೆ ನಾನು ಏನು ಮಾತಾಡ್ತಾ ಇದ್ದೀನಿ, ಯಾವ ಟೈಮಲ್ಲಿ ಇದನ್ನು ಮಾತಾಡಿದ್ರು ಅಂತ. ಬಟ್ ನಿಮ್ಗೆ ಏನು ಗೊತ್ತಿರುತ್ತೆ, ಯಾವುದೋ ಒಂದು ವಿಡಿಯೋ ಹರಿಬೀಳುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತಂದರೆ ಅದನ್ನು ಮಾತ್ರ ನಂಬ್ತೀರಾ, ಮುಂದೆ ಏನು ನೋಡ್ತಾ ಇದ್ದೀರಾ, ಅದ್ರ ಹಿಂದೆ ಏನಾಗಿರುತ್ತೆ ಅದು ಯಾರೂ ನಂಬೋದೇ ಇಲ್ವಲ್ಲ. ನನಗನ್ಸಿದೆ ಇದು ಯಾವ ಲೆವೆಲ್ಗೆ ಹೋಗುತ್ತೆ ಮುಂದೆ ಅಂತಂದರೆ, ಯಾರಾದರೂ ಒಂದು ಈ ಸೋಷಿಯಲ್ ಮೀಡಿಯಾ ಕಮೆಂಟ್ಸಿಂದ ಆಗಿರ್ಬೋದು, ಅಥವಾ ಈ ಥರ ಯಾರಾದರೂ ಸಿನಿಮಾ ಮಾಡಿದವ್ರಿಗೆ ನೋವಾಗಿ ಅವ್ರ ಆತ್ಮಹತ್ಯೆನೂ ಕೂಡ ಮಾಡ್ಕೋಬೋದಲ್ಲ. ಯಾಕೆ ಸಿನಿಮಾ ಮಾಡಿದಿರಾ ಮಾಡೋದು ಏನಿತ್ತು ಅಂತ ಕೇಳ್ತಾರಲ್ಲ. ಇವಾಗ ನಿಮಗೆ ಟ್ರಾಲ್ಸ್ ವಿಡಿಯೋ ಮಾಡೋದು ಅಥವಾ ಇನ್ನೊಂದು ವಿಡಿಯೋ ಮಾಡೋದು ನಿಮಗೆ ಪ್ಯಾಷನ್ ಅಲ್ವಾ, ಹಂಗೆ ಅವ್ರಿಗೂ ಸಿನಿಮಾ ಮಾಡೋದು ಪ್ಯಾಷನ್, ನಮ್ಗೆ ಆ್ಯಕ್ಟಿಂಗ್ ಮಾಡೋ ಪ್ಯಾಷನ್.